ನಗರದ ಮೈಸೂರು ರಸ್ತೆಯ ಕುಂಬಳಗೋಡಿನಲ್ಲಿರುವ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಭ್ರಮ ಎಂಬ ಶೀರ್ಷಿಕೆಯಡಿಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಕಲಾವಿದರಾದ ಸುನೀತ್ರಾ ಪಂಡಿತ್ ಹಾಗೂ ಕುಂಬಳಗೋಡಿನ ಇನ್ಸ್ಪೆಕ್ಟರ್ ಆದ ಮಂಜುನಾಥ್ ಹೂಗಾರ್ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇವತ್ತು ನಮ್ಮ ಬೆಂಗಳೂರು ನಗರ ಪೊಲೀಸು ಕೆಂಗೇರಿ ಉಪವಿಭಾಗ ಮತ್ತು ನೈಋತ್ಯ ವಿಭಾಗದಿಂದ ಕುಂಬಳಗೋಡು ಪೊಲೀಸ್ ಠಾಣೆಯಿಂದ ಈ ವ್ಯಾಪ್ತಿನಲ್ಲಿ ಬರೋಂಥ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಷನಲ್ಲಿ ನಾವು ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಈ ಒಂದು ಸಂಭ್ರಮ ಅಂತ ಒಂದು ಏನು ಕಾರ್ಯಕ್ರಮ ಇವರು ಮಾಡ್ತಾಯಿದ್ರು. ಅದರಲ್ಲಿ ನಾವು ಈ ಮಾದಕ ವ್ಯಸನಗಳ ಬಗ್ಗೆ, ಮಾದಕ ದ್ರವ್ಯದ ಒಂದು ಇದ್ರ ಬಗ್ಗೆ ತಡೆಗಟ್ಟೋ ಸಲುವಾಗಿ ಇವರಿಗೆ ಮೆಸೇಜ್ ಕೊಡ್ತಾ ಬೇರೆ ಸೈಬರ್ ಕ್ರೈಮು ಮತ್ತು ಇದ್ರ ಬಗ್ಗೆ ಎಲ್ಲ ಎಚ್ಚರದಿಂದ ಇರೋದ್ರ ಬಗ್ಗೆ ಇವತ್ತೆಲ್ಲ ನಾವು ಮಾಹಿತಿಗಳನ್ನ ನೀಡಿದ್ದೀವಿ. ಇಲ್ಲಿ ಕೂಡ ಸುಮಾರು ಜನ ಸ್ಟೂಡೆಂಟ್ಸು ನಮ್ಮ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಈ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಕೂಡ ಬಂದು ಇಲ್ಲಿ ಬೇರೆ ಬೇರೆ ಯಾವುದೋ ಒಂದು ಇದಕ್ಕೆ ಬಲಿಯಾಗದೇ ಎಚ್ಚರದಿಂದ ಇರಬೇಕು ಅಂತ ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡ್ತಾ, ಸೊ ಏನಾದರೂ ಇದ್ದರೆ ಅವರು ಕೂಡ ನಮಗೆ ವಾಪಸ್ಸು ಕೊಡಲಿ ಅಂತ ಹೇಳ್ತಾ ಈ ಒಂದು ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕೆ ಬಂದಿದ್ವಿ. ಸೊ ಎಲ್ಲ ಸ್ಟೂಡೆಂಟ್ಸು, ಲೆಕ್ಚರ್ಸು, ನಾವೇ ಆ್ಯಕ್ಚುಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಇದೊಂದು ವೇದಿಕೆ ಇತ್ತು, ಸಂಭ್ರಮ ಅಂತ ಇವರೇನು ಪ್ರೋಗ್ರಾಮ್ ಮಾಡ್ತಾಯಿದ್ರು. ಆ ವೇದಿಕೆಯಲ್ಲಿ ನಾವೊಂದು ಮೆಸೇಜನ್ನು ಮುಟ್ಟಿಸಿದ್ವಿ. ಸೊ ಇದರಿಂದ ನಮ್ಮ ಸಮಾಜದಲ್ಲಿ ಒಂದು ನಶೆ ಮುಕ್ತ ಕರ್ನಾಟಕ ಏನು ನಮ್ಮ ರಾಜ್ಯ ಸರ್ಕಾರದ, ಘನ ಸರ್ಕಾರದ ಒಂದು ಏನು ಇದೆ ಅದರ ನಿಟ್ಟಿನಲ್ಲಿ ನಾವು ಒಂದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ದು ಮೆಸೇಜನ್ನು ಇವತ್ತು ಕೊಟ್ಟಿದ್ವಿ. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಒಂದು ದೊಡ್ಡ ಎಜುಕೇಷನ್ ಕ್ಯಾಂಪಸ್ಸಲ್ಲಿ ಇವತ್ತು ನಾವು ಬಂದಿರೋದೇ ದೊಡ್ಡ ನಮ್ಮ ಸುಕೃತ ಅಂತ ಹೇಳ್ಬೋದು. ಪಾಂಡುರಂಗ ಸರು ಮತ್ತು ನಮ್ಮ ಮೇಡಮ್ ಅವರು ಸರ್, ಅದು ನಮ್ಮ ಮಂಜುನಾಥ್ ಸರ ಉಪಸ್ಥಿತಿಯಲ್ಲಿ ನಾವು ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ ಇದು ದೊಡ್ಡ ಆಶೀರ್ವಾದ ನಮಗೆ. ಕಲಾವಿದರಾಗಿ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯಾವಾಗ ಕಲಿಯೋದನ್ನು ಬಿಡ್ತೀವೋ ಆಗ ಬೆಳೆಯೋದು ನಿಂತು ಹೋಗುತ್ತೆ. ಕಲಿಬೇಕು, ಕಲಿತಾಗಲೇ ನಾವು ಬೆಳಿತೀವಿ ಅನ್ನೋದು ನನ್ನ ಒಂದು ದೃಢ ಸಂಕಲ್ಪ. ಯಾಕಂದರೆ ನಾವು ಪ್ರತಿದಿನ ಕಲಿಬೇಕು, ಸಾಯೋ ತನಕ ನಾವು ವಿದ್ಯಾರ್ಥಿಗಳೇ. ಈಗ ಈ ವಿದ್ಯಾರ್ಥಿ ಜೀವನವನ್ನು ಅನುಭವಿಸ್ತಾ ಇರೋ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ನಾನು ಹೇಳೋ ಮಾತೇನೆಂದರೆ, ಈ ಸಂಪೂರ್ಣ ಕಾಲೇಜ್ ಜೀವನವನ್ನು ಅನುಭವಿಸಿ ನಲಿರಿ, ಕಲಿರಿ ಹಾಗೂ ಬೆಳೀರಿ. ಯಾಕೆ ಅಂತಂದರೆ ಇದು ಒಂದು ಅಡಿಪಾಯ, ಫೌಂಡೇಶನ್ ಇದ್ದ ಹಾಗೆ. ಆಮೇಲೆ ನಾವು ಇದ್ರ ಮೇಲೆ ಇಟ್ಟಿಗೆ, ಅದ್ರ ಮೇಲೆ ಇನ್ನೊಂದು ಅಂತಸ್ತು, ಅದ್ರ ಮೇಲೆ ಇನ್ನೊಂದು ಅಂತಸ್ತು ಅಂತ ಬೆಳೀತಾ ಹೋಗ್ತೀವಿ. ಬುಡ ಭದ್ರ ಇದ್ರೇ ಇದಕ್ಕೆ ಸಂಕೀರ್ಣಕ್ಕೆ ಒಂದು ಬೆಲೆ. ಬುಡ ಭದ್ರ ಇಲ್ಲ ಅಂದರೆ ಯಾವತ್ತೋ ಒಂದಿನ ಲಡಕ್ಕಂತ ಬಿದೋಗತ್ತದು. ಹಾಗಾಗಿ ಬುಡನ ಭದ್ರ ಮಾಡ್ತಾ ಇರುವಂಥ ಈ ಡಾನ್ ಬಾಸ್ಕೋ ಯೂನಿವರ್ಸಿಟಿನ ಪ್ರತಿಯೊಬ್ಬ ಅಧ್ಯಾಪಕರಾಗಿರ್ಬೋದು, ಪ್ರಿನ್ಸಿಪಲ್ ಅವರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಫಿಸಿಕಲ್ ಟ್ರೈನಿಂಗ್ ಅವರಾಗಿರ್ಬೋದು, ಕಂಪ್ಯೂಟರ್ ಅವರಾಗಿರ್ಬೋದು, ಎಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಯಾಕೆ ಅಂತಂದರೆ ಒಂಥರ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರುಗಳ ಒಂದು ಮಾರ್ಗದರ್ಶನ ಇಲ್ಲದೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುಗಳನ್ನು ವಂದಿಸ್ತಾ ಇಂಥ ಒಂದು ಆ್ಯನ್ಯುವಲ್ ಡೇ ದಿನ ನಮ್ಮನ್ನು ಕರೆದಿದ್ದೀರಾ, ಇಲ್ಲಿ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಒಂದು ಏನು ಕಿವಿ ಮಾತನ್ನು ಹೇಳೋಕ್ಕೆ ಒಂದು ಸಂದರ್ಭನ ಒದಗಿಸಿದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈ ಡಾನ್ ಬಾಸ್ಕೋಯಿಂದ ಸಾಕಷ್ಟು ಜನ ಮಕ್ಕಳು ಒಳ್ಳೊಳ್ಳೆ ಹುದ್ದೆಗೆ ಹೋಗಲಿ, ಬೆಳೀಲಿ, ಚೆನ್ನಾಗಾಗಲಿ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಸರು ತರಲಿ ಅಂತ ನಾವು ಹಾರೈಸ್ತೀವಿ. ಕರೆದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ನಾನು ಡಾನ್ ಬಾಸ್ಕೋ ಕಾಲೇಜಿನ ಪ್ರಿನ್ಸಿಪಲ್ ಪಾಂಡುರಂಗಪ್ಪ ಅಂತ. ನಾವು ಎವ್ರಿ ಇಯರ್ ನಾವು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ. ಒಂದೊಂದು ಬ್ಯಾನರ್ ಅಡಿಯಲ್ಲಿ ಈ ಪ್ರಯತ್ನವನ್ನು ಮಾಡ್ತೇವೆ. ಈ ಆ್ಯನ್ಯುಯಲ್ ಡೇ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಕಲಾಸಿರಿ ಅನ್ನೋ ಒಂದು ಸಂದರ್ಭವನ್ನು ಸೃಷ್ಟಿಸಿ ಇಲ್ಲಿ ಕಲಾವಿದರಾಗಿ ಬಂದಿರತಕ್ಕಂಥ ಸುನೇತ್ರಾ ಮೇಡಮ್ ಅವರು ಮತ್ತು ಹಾಗೂ ನಮ್ಮ ಈಗಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ಅಷ್ಟು ನಾವು ನೋಡ್ತಾ ಇದ್ದೀವಿ. ಆಗಲೇ
ಎಷ್ಟೋ ಜನ ಡ್ರಗ್ಸು ಮತ್ತು ಬೇರೆ ಗಾಂಜಾ ಈ ವ್ಯವಸ್ಥೆಯಲ್ಲಿ ನೊಂದೋಗಿರೋರು ಪೇರೆಂಟ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟೋ ಜನ ಪೇರೆಂಟ್ಸ್ ಕೂಡ ಬಂದು ನಮ್ಮಲ್ಲಿ ಕಂಪ್ಲೇಂಟ್ಸ್ ಹೇಳ್ತಾರೆ. ಇದು ಒಳಗೆ ನಡೀತಾ ಇರ್ತದೆ, ಎಷ್ಟೋ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಈ ಸಂದರ್ಭಕ್ಕೆ ಮಂಜುನಾಥ್ ಉಗಾರ್ ಅವರು ಬಂದು ಆ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟು ಮತ್ತು ಅವ್ರಿಗೆಲ್ಲರಿಗೂ ಬೇರೆ ಹೇಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ಥರ ಇದನ್ನು ನಾವು ಈ ಪಿಡುಗನ್ನು ತಪ್ಪಿಸ್ಬೋದು, ಹಾಗೆಯೇ ಹೆಣ್ಮಕ್ಳಿಗೂ ಕೂಡ ಒಂದು ತನ್ನ ಧೈರ್ಯವನ್ನು ಹೆಣ್ಮಕ್ಳು ಹೇಗೆ ಧೈರ್ಯವಾಗಿ ಮಾತನಾಡಬೇಕು, ಕಂಪ್ಲೇಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಈ ಪ್ರೋಗ್ರಾಮಲ್ಲಿ ತುಂಬ ಬರೀ ಮನೋರಂಜನೆ ಒಂದೇ ಅಲ್ಲ, ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್ ನಮ್ಮೆಲ್ಲ ಬಂದಿರತಕ್ಕಂಥ ನಮ್ಮ ಗೆಸ್ಟ್ಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಡಾಕ್ಟರ್ ಪುಟ್ಮಾರಯ್ಯ ಅಂತ. ಆನ್ಯುವಲ್ ಡೇ ವಾರ್ಷಿಕ ಸಂಭ್ರಮದ ದಿನ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಕಲಿಸ್ಕೊಡ್ತಾ ಇದ್ದೀವಿ ಡಾನ್ ಬಾಸ್ಕೋ ಕಾಲೇಜಿಂದ. ಹಾಗಾಗಿ ಆ ಸಂಸ್ಕೃತಿ ಜೊತೆಗೆ ಮೌಲ್ಯ, ಶಿಸ್ತು ಮತ್ತು ಸ್ಪರ್ಧಾ ಮನೋಭಾವವನ್ನು ಮಾಡ್ತೀವಿ. ಸಮಾಜದ ಉನ್ನತ ಒಂದು ಸ್ಥಳಕ್ಕೆ ನಮ್ಮ ಇಲ್ಲಿಂದ ನಾವು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಸಂಸ್ಥೆಯವ್ರಿಗೆ ಒಳ್ಳೆಯದಾಗಲಿ. ಹಾಗಾಗಿ ಪ್ರತಿಯೊಬ್ಬರೂ ಸಮಾಜದಲ್ಲಿ ಶಿಕ್ಷಣವೇ ಮುಖ್ಯ ಅನ್ನೋದು ನಾವು ಸಂಸ್ಥೆಯಲ್ಲಿ ಕಳಿಸ್ಕೊಡ್ತಾ ಇರೋವಂಥದ್ದು. ಶಿಕ್ಷಣ, ನೈತಿಕತೆ, ಮೌಲ್ಯ ಪ್ರತಿಯೊಬ್ಬ ಪ್ರಜೆಗೆ ಮುಖ್ಯ ಅನ್ನೋದನ್ನು ನಾವು ಇಲ್ಲಿ ಹೇಳ್ತಾ ಇರೋದ್ರಿಂದ ಇಂದಿನ ದಿನ ಸುದಿನ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.